ಸುರಿದ ಧಾರಾಕಾರ ಮಳೆಗೆ ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ದೇವಣಗಾವ ಗ್ರಾಮದಲ್ಲಿ ಘಟನೆ ಸಂಭವಿಸಿದ್ದು, ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ನೀರು ಮನೆಯೊಳಗೆ ನುಗ್ಗಿದೆ. ಪರಿಣಾಮವಾಗಿ ರಾತ್ರಿಯಿಡೀ ಕುಟುಂಬಸ್ಥರು ಜಾಗರಣೆ ಮಾಡುವಂತಾಗಿದೆ. ಮನೆಯಲ್ಲಿನ ದವಸ ಧಾನ್ಯ, ಬಟ್ಟೆ, ಬರೆ ಸಂಪೂರ್ಣ ಜಲಾವೃತವಾಗಿದೆ. ಹಲವು ಬಾರಿ ಚರಂಡಿ ವ್ಯವಸ್ಥೆ ಸರಿಪಡಿಸುವಂತೆ ಮನವಿ ಮಾಡಿದರೂ ಕ್ಯಾರೆ ಎನ್ನದ ಅಧಿಕಾರಿಗಳು. ಸ್ಥಳಕ್ಕೆ ತಡರಾತ್ರಿ ಆಲಮೇಲ ಠಾಣೆಯ ಪಿಎಸ್ಐ ಅರವಿಂದ ಅಂಗಡಿ ಮತ್ತು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾತ್ರಿಯೇ ಜೆಸಿಬಿ ಮೂಲಕ ನೀರನ್ನು ಬೇರೆಡೆಗೆ ಹರಿಸಲು ಪೊಲೀಸರು ಮತ್ತು ಸ್ಥಳೀಯರು ಪ್ರಯತ್ನ ಪಟ್ಟಿದ್ದಾರೆ. ಸೂಕ್ತ ಪರಿಹಾರಕ್ಕೆ ಕುಟುಂಬಸ್ಥರು ಒತ್ತಾಯ ಮಾಡಿದ್ದು, ಆಲಮೇಲ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಸರ್, ನಮ್ಮ ಮನ್ಯಾಗ ಎಲ್ಲ ಒಟ್ಟು ಜ್ವಾಳ ಗೋಧಿ ಎಲ್ಲ ಹಾಳಾಗ್ಯದ್ರಿ. ಮುಂದೆ ನೆರೆ ಮನೆಯವರು ಎಲ್ಲ ರಸ್ತೆ ಹೊಲಕ್ಕೆ ನೀರು ಬಂದ್ ಮಾಡ್ಯಾರ್ರಿ. ಅದು ಒಟ್ಟು ಮಳೆ ಬಂದ ನೀರು ಒಳಗೆ ಹೋಗಿ ಈ ನಮ್ಮನ್ನ ಹಾಳಾಗ್ಯದ್ರಿ ಎಲ್ಲ ರೀ. ಪಂಚಾಯತಿಯವರು ಗಟ್ರದ ಏನು ಮಾಡ್ಕೊಳಗ್ಯಾರ ಸರ್, ದಬ್ಬಳಿಕೆ ಮಾಡ್ಲಕತ್ತಾರ ಎಲ್ಲವ್ರಿ. ಆಯ್ತಾ, ಆ ಕಡೆ ರಸ್ತಾ ಹೋಲಕ್ ಎಲ್ಲ ಬಂದ್ ಮಾಡ್ಯಾರಿ. ಕಂಬ ಬೀಳ್ತತ್ ಹೇಳ್ತಾರೆ, ನೀರ್ ಹೋಲಕ್ ರಸ್ತಾ ಇಲ್ರಿ. ಪಂಚಾಯತಿ ತಿಳಿಸಿವ್ರಿ, ಚೇರ್ಮನ್ಗ ಮೆಂಬರ್ಗಳಿಗೆ ಹೊಸ ಮಂದಿ ತಿಳಿಸಿವ್ರಿ. ಯಾರು ಬಂದಿದ್ ಹೊಳಿ ಇನ್ಕ್ವೈರಿ ಮಾಡಿಲ್ರಿ. ಮಗ ಗಟ್ರ ಇಲ್ರಿ, ಒಟ್ಟೆ ಎಲ್ಲಾ ಕಡೆ ಪ್ಯಾಕ್ ಅದ್ರಿ. ಹೊಲ್ ಜಾಗ ಕೊಟ್ಟವ್ರು 10 ಫೂಟ್ ಬಂದತ್ ಹೇಳಿದ್ರು ಒಪ್ಪಿಗೆ ಇಲ್ರಿ. ಅದಕ್ಕ ಪಂಚಾಯತಿ ಮೆಂಬರ್ ಹೇಳಿವ್ರಿ ಸರ್, ಹೇಳಿವ್ರಿ. ಪಿಡಿಒ ಹೇಳಿವ್ರಿ, ಅವ್ರಿಗೆ ಹೇಳಿವ್ರಿ, ಸೆಕ್ರೆಟರಿ ಹೇಳಿವ್ರಿ. ಎಲ್ಲವ್ರು ಬಂದೋಗ್ರಿ, ಯಾರು ನೀಗಿಲ್ರಿ. ರಸ್ತಾ ಇಲ್ರಿ, ನೀರಿಗ್ರಿ ಒಂದ್ ಲೈಟ್ ಇಲ್ರಿ, ಗಟ್ರ ಸಿಗಿ ಬೀಳ್ತೇವ್ರಿ, ಪೈಪ್ ಇಲ್ರಿ. ಯಾರ ಮೆಂಬರ್ಗಳಿಲ್ಲ, ಯಾ ಚೇರ್ಮನ್ಗಳು ಇಲ್ರಿ. ಓಟ್ ಹಾಕಲಕ್ ಬಾತಾರಿ, ಯಾರು ಮುಂದೆ ಬರಲ್ರಿ ಸಾಹೇಬ್ರು. ಎಲ್ಲ ಪಂಚಾಯತಿಗೆ ಹೋಗಿ ಬಂದ್ರಿ, ಯಾರು ಕಿಮ್ಮತ್ ಕೊಟ್ಟಿಲ್ರಿ ನಮಗ್ರಿ. ಸರ ಈಗ ಒಟ್ಟು ಮಳೆ ಬಂದು ಮುಣಿಗ್ಯದ್ರಿ ಪೂರ ಮನಿನೇ ರೀ. ಒಟ್ಟು ಗೋಧಿ, ಜ್ವಾಳ, ಅರಿಬಿ ಎಲ್ಲ ರೊಕ್ಕ ರೂಪಾಯಿ ಎಲ್ಲ ತೊಯ್ದು ಹೋಗ್ಯಾರ್ರಿ. ಪಂಚಾಯತಿ ಅವ್ರಿಗೆ ಹೇಳಿದ್ರೆ ಏನು ಕೇರ್ ತೊಗೊಳಗ್ಯಾರ್ರಿ. ಹೇಳೋಣ ನಿಮ್ದೇ ಅನ್ನದ ಸುಮ್ ಹೊತ್ತ ನೀರ್ ಹತ್ತಾರ, ಎಲ್ಲಿ ಹೋಗ್ಬೇಕ್ರಿ ನೀರ್. ಅವ್ರ ಇದ್ರ ಹೊಲದವ್ರ ಇದ್ರ 10 ಫೂಟ್ ಜಾಗ ಬಿಟ್ಟಿವಿ ಅಂತ ಹೇಳ್ಯಾರ್ರಿ. ಇವ್ರು ಒಟ್ಟೆ ಮಾಡ್ಲಕ್ ತಯಾರಿಲ್ರಿ. ಗಟ್ರ ಏನು ಗಟ್ರ ಇಲ್ರಿ ಸರ. ಅವ್ ನೀರ್ ಹೋಗೋದಕ್ಕ ಜಾಗ ತಗೊಂಡ್ ಬಂದ್ ಮಾಡ್ಬಿಟ್ರಿ.